ಈ ಕಡೆ ಆಯಿತು, ಖುಷಿ ಪಡಿಸ್ತು. ಬಟ್ ಬೆಳ್ಳಿ ಮತ್ತು ಚಿನ್ನ ಬ್ಯಾಕ್ ಆನ್ ಟ್ರ್ಯಾಕ್ ಎನ್ನುವ ರೀತಿಯಲ್ಲಿ ಸ್ವಲ್ಪ ಚೇತರಿಕೆಯ ಸುಳಿವನ್ನು ನಾವು ಕೊಡ್ತಾ ಇವೆ. ಹೇಗೆ ಅನಲೈಸ್ ಮಾಡ್ತೀರಿ ಸರ್ ಈ ಅಮೆರಿಕದ ವಿಚಾರದಲ್ಲಿ? ಯಾವುದೂ ಕೈ ಬರಹದಲ್ಲಿಲ್ಲ, ಯಾವುದೂ ರಿಟರ್ನ್ ಫಾರ್ಮ್ಯಾಟಲ್ಲಿ ಯಾವುದೂ ಇಲ್ಲ, ಬಾಯಿ ಮಾತಲ್ಲಾಗಿದೆ. ಈ ಯುದ್ಧ ಮಾತ್ರ ಸೈನ್ ಆಗಿರೋದು ನಾವು ನೋಡಬಹುದಾಗತ್ತೆ ಇವತ್ತು. ಸೊ ಹೇಗೆ ನಂಬುವುದು ಅಮೆರಿಕದ ಕಥೆಯನ್ನ ಅಂತ? ಒಂದು ಸತ್ಯ ಏನು ಅಂದ್ರೆ, ಟ್ರೇಡ್ ಡೀಲ್ ಅಂದ್ರೆ ಇದನ್ನ ಟ್ರೇಡ್ ಡೀಲ್ ಅನ್ಬೇಕು ಅಥವಾ ಟ್ಯಾರಿಫ್ ರಿಡಕ್ಷನ್ ಡೀಲ್ ಅನ್ಬೇಕು ಅಂತ ಇನ್ನ ಸ್ಪಷ್ಟತೆ ಇಲ್ಲ ನಂಗೆ. ಆದ್ರೆ ಏನು ಅಂದ್ರೆ, ಒಂದು ಪಾಸಿಟಿವ್ ವೈಬ್ಸ್ ಬಂದದ್ದಕ್ಕೆ ರೀಸನ್ ಏನು ಅಂದ್ರೆ, ನೀವು ಅವಾಗ್ಲೇ ಹೇಳ್ತಾ ಇದ್ದಿದ್ದಂಗೆನೆ, ಒಂದು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಏನ್ ನಾವು ಕರಿತೀವಿ, EU 27 ಜೊತೆ, ಯುರೋಪ್ 27 ಕಂಟ್ರೀಸ್ ಜೊತೆಗೆ ಏನು ಭಾರತ ಒಪ್ಪಂದ ಮಾಡ್ಕೋತು. 215 ಕೋಟಿ ಜನ ಒಂದಾದ್ರು, ಮಾರ್ಕೆಟ್ ದೃಷ್ಟಿಯಿಂದ 25% GDP ಒಂದಾಯ್ತು. ಈಗ ಭಾರತ ಏನ್ ಮಾಡ್ತಾ ಇತ್ತು ಅಂದ್ರೆ, ಈವನ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಜೊತೆ, ಅಲ್ಲಿ 6-7 ದೇಶಗಳಿದೆ, ಅವುಗಳ ಜೊತೆ ಮಾತುಕತೆ ಮಾಡ್ತಾ ಇದೆ. ಇನ್ನು ಬೇರೆ ಬೇರೆ ಈ ತರದ ಒಕ್ಕೂಟಗಳ ಜೊತೆ ಭಾರತ ಮಾತುಕತೆ ನಡೆಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಪೂರ್ತಿ ಕೈ ಬಿಟ್ಟು ಹೋಗ್ಬಿಟ್ರೆ ಏನು ಅನ್ನೋಂತ ಆತಂಕ ಸಹಜವಾಗಿಯೇ ಟ್ರಂಪ್ಗೆ ಕಾಡಿದೆ. ಅವ್ರಿಗೆ ಅನಿಸ್ತಿತ್ತು, ನಾನು ಹೆದರ್ಸಿ ಭಾರತವನ್ನ ಮಣಿಸಬಹುದು ಅಂತ ಹೇಳಿ. ಇರಾನ್ ಜೊತೆಗೆ ಏನಾದ್ರೂ ಇವಾಗ ನೀವು ಮತ್ತೆ ವ್ಯಾಪಾರನ ಮುಂದುವರಿಸಿದ್ರೆ ಇನ್ನೂ 25% ಹಾಕ್ತೀನಿ ಅಂತ ಕೂಡ ಹೆದರ್ಸಿದ್ರು ಅವರು. ಸೊ ಕೊನೆಗೆ ತರಾತುರಿಯಲ್ಲಿ ಭಾರತದ ಪ್ರಧಾನ ಮಂತ್ರಿಗೆ ಕರೆ ಮಾಡಿ ಅವ್ರು ಹೇಳಿದ್ದಾರೆ, ಇಲ್ಲ ನಾವೇ ಅವರೇ ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದು. ಅದನ್ನ ಇನ್ನೊಂದು ನಾವು ಗಮನಿಸ್ಬೇಕು, ಅದನ್ನ ಭಾರತದ ಕಡೆಯಿಂದ ಮೊದಲನೇ ಪ್ರತಿಕ್ರಿಯೆ ಬಂದಿಲ್ಲ, ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ನಮ್ದು ಟ್ರೇಡ್ ಆಗಿದೆ, ನಾವು 18%ಗೆ ಇಳಿಸ್ತೀವಿ, ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋ ಒಂದು ಪದನು ಬಳಸ್ತಾರ ಅವರು. ಸೊ ಭಾರತಕ್ಕೆ ಭಾರತ ಈಗ ಅವಲಂಬನೆ ಅನ್ನೋ ಒಂದು ವಿಚಾರ ಬಂದಾಗ, ಈಗ ನಮ್ಮಲ್ಲಿ ವಿದ್ಯಾವಂತರು, ಓದ್ಕೊಂಡವರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವರು ಇವರು, ಅಮೆರಿಕ ಅಂದರೆ ಒಂದು ಡ್ರೀಮ್ ದೇಶ, ಅದು ಕನಸಿನ ನಗರ, ಅದು ಅಂದ್ಕೊಂಡಿದ್ದಾಗುತ್ತೆ, ಚೆನ್ನಾಗಿ ನಾವು ಸೆಟ್ಲ್ ಆಗಬಹುದು, ಒಳ್ಳೆ ಸಂಬಳ ಬರುತ್ತೆ, ಇಲ್ಲಿ 10 ವರ್ಷ ದುಡಿಯೋದಲ್ಲಿ ಬರೀ 3-4 ವರ್ಷಕ್ಕೆ ದುಡಿದು ಬಿಡುತ್ತೆ, ಇದೆಲ್ಲ ಮಾತಿದೆಯಲ್ಲ. ಅಮೆರಿಕಕ್ಕೆ ಭಾರತ ಅನಿವಾರ್ಯವಾ, ಭಾರತಕ್ಕೆ ಅಮೆರಿಕ ಅನಿವಾರ್ಯವಾ ಇವತ್ತಿನ ಬದಲಾಗಿರುವಂಥ ಜಾಗತಿಕ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಂತ? ಇದು ಹೆಂಗೆ ಅಂದ್ರೆ, ಒಬ್ರಿಗೊಬ್ರು ಸದ್ಯಕ್ಕೆ ಅನಿವಾರ್ಯ ನಿಜ. ಆದ್ರೆ ಭಾರತ ಒಂದು, ಇವ್ರು ಯಾವಾಗ ಟ್ಯಾರಿಫ್ ಹಾಕುವಾಗ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳ್ತಾರೆ, ವಿ ಹ್ಯಾವ್ ಟು ಪೇ ಹೆವಿ ಪ್ರೈಸ್ ಫಾರ್ ಇಟ್ ಬಟ್ ವಿ ಆರ್ ರೆಡಿ ಫಾರ್ ಇಟ್ ಅಂತ. ಭಾರತ ಇದಕ್ಕೆ, ಯಾಕೆಂದ್ರೆ ಭಾರತ ಯಾಕೆ ಮಾತನ್ನ ಅವತ್ತು ಹೇಳ್ತು ಅಂದ್ರೆ, ನಮ್ಮ ಹತ್ರ $87 ಬಿಲಿಯನ್ ಅವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ 2024ರಲ್ಲಿ. ನಾವು ಅಷ್ಟೊಂದು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, $87 ಬಿಲಿಯನ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಅವ್ರಿಗೆ. ಸೊ ಹಾಗಾಗಿ ಸಹಜವಾಗಿ ನಮ್ಗೊಂದು ಒಳ್ಳೆ ಮಾರುಕಟ್ಟೆ ಇತ್ತು. ಮತ್ತೆ ಈವನ್ ಚೈನಾನ ನಾವು ಹೆಚ್ಚು, ಚೈನಾನ ಎದುರಿಸ್ಬೇಕಂದ್ರೆ ಸದ್ಯದ ಸ್ಥಿತಿಯಲ್ಲಿ ನಮ್ಗೆ ಅಮೆರಿಕ ಕೂಡ ಬೇಕು, ಅಮೆರಿಕನ ಚೈನಾ ಎದುರಿಸ್ಬೇಕಂದ್ರೇನು ಭಾರತ ಅವ್ರಿಗೆ ಬೇಕು. ಸೊ ಹಂಗಾಗಿ ಇದೊಂದು ಮ್ಯೂಚುವಲ್ ಗೈನ್ ಇತ್ತಲ್ಲ ಅಂತ ಭಾರತ ಅದ್ರ ಜೊತೆಗೆ ಇತ್ತು. ಬಟ್ ಹಂಗಂತ ಯಾವತ್ತು ನಾವು ರಷ್ಯಾದ ಜೊತೆಗೆ ನಮ್ಮ ಸ್ನೇಹವನ್ನ ಕಡಿದುಕೊಂಡಿಲ್ಲ. ಈಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕೇನು ಅಂದ್ರೆ, ಅವತ್ತು ನಾವು ನೋಡಿ $87 ಬಿಲಿಯನ್ ಅಷ್ಟು ನಮ್ದು ಎಕ್ಸ್ಪೋರ್ಟ್ಸ್ ಇತ್ತು. ನಾವು ಅಂದ್ರೆ ಮೊದಲೆಲ್ಲ ಜಾಸ್ತಿ ರಿಬೇಟ್ ಸಿಗ್ತಾ ಇತ್ತು, ಡಿಸ್ಕೌಂಟ್ ಸಿಗ್ತಾ ಇತ್ತು ಅವ್ರು ಆಯಿಲ್ ಕೊಂಡ್ಕೊಂಡ್ರೆ. ಕಡೆಗೆ ಅಂದ್ರೆ ನಾವು 24-25ಕ್ಕೆ ಬಂದಾಗ ನಮ್ಗೆ ಉಳಿತಾ ಇದ್ದ ದುಡ್ಡು, ಅಲ್ಲಿಂದ ಅವ್ರ ಜೊತೆಗೆ ನಾವು ಆಯಿಲ್ ನ ಕೊಂಡ್ಕೊಂಡಿದ್ರಿಂದ ನಮ್ಗೆ ಉಳಿತಾ ಇದ್ದದ್ದು $3.8 ಬಿಲಿಯನ್. ಸೊ ಈ $3.8 ಬಿಲಿಯನ್ ಗಾಗಿ ನಾವು $87 ಬಿಲಿಯನ್ ನ ಎಕ್ಸ್ಪೋರ್ಟ್ಸ್ ನ ಕಳ್ಕೊಳ್ಳಕ್ಕೆ ಭಾರತ ಸಿದ್ಧ ಇರಲಿಲ್ಲ. ಆದ್ರೆ ಯಾರಾದ್ರೂ ಒಂದು ಕಂಡೀಷನ್ಸ್ ನ ಹಾಕುವಾಗ, ನೀವು ನಿಮ್ಮ ಫಾರ್ಮ್ ಸೆಕ್ಟರ್ ಓಪನ್ ಮಾಡಿ, ನೀವು ನಮ್ಮ ಡೈರಿ ಸೆಕ್ಟರ್ಗೆ ನೀವು ಕೊಡಿ ಅಂತ ಹೇಳುವಾಗ ಖಂಡಿತ ಭಾರತ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತು. ಇದನ್ನ ಈವನ್ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರೇನ್ ಅನ್ಕೊಂಡ್ರು, ಇಲ್ಲ ನಾನು ಹೇಳಿದ ತಕ್ಷಣ ಇವ್ರು ಕೇಳ್ಬಿಡ್ತಾರೆ ಅಂತನ್ನುವಂತ ಮನಸ್ಥಿತಿ ಇತ್ತು ಅವ್ರಿಗೆ. ಸೊ ಭಾರತ ಯಾವಾಗ ಆಯ್ತು ನಾವು ಫೇಸ್ ಮಾಡ್ತೀವಿ ಅನ್ನುವಾಗ, ಇನ್ನೂ ಒಂದು ಅಂಕಿಅಂಶನ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ನಿಮ್ಗೆ ಒಂದು 15-20 ದಿನದಿಂದ ಬಂದಿದೆ ಅದು ನಮ್ಮಲ್ಲಿ ಕಳೆದ ಬಾರಿ ಎಷ್ಟು ರಫ್ತಾಗಿತ್ತು ಅನ್ನುವಂತ ಅಂಕಿಅಂಶ. ಇನ್ನೊಂದು ಈ ಅಂಕಿಅಂಶ ನಮ್ಗೆ ಒಳ್ಳೆಯ ಲೀಡ್ ಕೊಡುತ್ತೆ, ಯಾಕೆ ಟ್ರಂಪ್ ಇಷ್ಟ ತರಾತುರಿಯಲ್ಲಿ ನಮ್ಮ ಜೊತೆಗೆ ಬಂದ್ರು ಅನ್ನೋದಕ್ಕೆ. ಏಪ್ರಿಲ್-ಡಿಸೆಂಬರ್ 2025ಕ್ಕೆ ನಮ್ಮ ಹತ್ರ ಎಷ್ಟು ವ್ಯಾಪಾರ ಆಗಿತ್ತು ಅಂತಂದ್ರೆ, ಇದು 2024 ಏಪ್ರಿಲ್-ಡಿಸೆಂಬರ್ಗಿಂತ 4.3% ಅಷ್ಟು ಜಾಸ್ತಿ ಆಗಿತ್ತು. ಅಂದ್ರೆ 654.26 ಬಿಲಿಯನ್ ಅಷ್ಟು ನಾವು ರಫ್ತನ್ನ ಮಾಡಿದ್ವಿ. ಅದೇ 2024ರಲ್ಲಿ ಕೇವಲ 607.93 ಬಿಲಿಯನ್ ಮಾಡಿದ್ವಿ. ಅಂದ್ರೆ ಭಾರತ ಈವನ್ ಅಮೆರಿಕದ ಜೊತೆಗೂ ಅದೇ ತರದ ಒಂದು ಇದಿಟ್ಕೊಂಡು ಅಷ್ಟೆಲ್ಲ ಟ್ಯಾರಿಫ್ ಗಳ ಮಧ್ಯೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು.
ಓಕೆ. ಅದ್ರ ಜೊತೆಗೆ ಈ ಕಡೆಗೆ ಇದೆಲ್ಲ ಹೋಗ್ತಾ ಇದ್ವಿ. ಹಂಗಂತ ನಾವು ಪಾಲಿಸಿ ರೆಸ್ಪಾನ್ಸ್ ಅಲ್ಲೂ ಕಡಿಮೆ ಮಾಡ್ತಾ ಬಂದ್ವಿ. ಈಗ ಪ್ರತಿ ಆಯವ್ಯಯದಲ್ಲಿ ನೀವು ನೋಡಿದ್ರೆ ಓಕೆ. ನಾವು ಹೇಳ್ತಾ ಇದೀವಿ, ಇಲ್ಲ ನಾವು ನಮ್ಮಲ್ಲಿರುವಂತಹ ಹೈ ಟ್ಯಾರಿಫ್ಸ್ ಏನಿದೆ ಅದನ್ನ ನಾವು ತೆಗಿತೀವಿ, ನಮ್ಮಲ್ಲಿರೋ ಕಸ್ಟಮ್ಸ್ ಡ್ಯೂಟಿನ ಕಡಿಮೆ ಮಾಡ್ತೀವಿ. ಈಗ 11% ಡ್ಯೂಟಿನ ನಾವು ಕಾಟನ್ ಮೇಲೆ ಕಡಿಮೆ ಮಾಡಿದ್ವಿ. ಹಂಗೇನೆ ಒಂದೊಂದು ನಾವ್ ಯಾವ್ಯಾವ ದೇಶಗಳ ಜೊತೆಗೆ UK ಜೊತೆಗೆ ನಾವು ಒಂದು ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡ್ವಿ, FTA ಮಾಡ್ಕೊಂಡ್ವಿ. ಸೊ ಈ ತರದೊಂದು ಮ್ಯೂಚುವಲ್ ಆಗಿ ಬೇರೆ ಬೇರೆ ದೇಶಗಳ ಜೊತೆಗೆ ಮಾಡ್ಕೊಂಡಿದ್ರಿಂದ ಅವ್ರು ನಮ್ ಜೊತೆಗೆ ಬರ್ತೀವಿ ಅಂತ. ಇನ್ನು ಏನು ನಿಮ್ಗೆ ಬ್ಲೂ ಪ್ರಿಂಟ್ ಸಿದ್ಧ ಆಗಿಲ್ಲ, ಆದ್ರೆ ಅವ್ರು ಹೇಳಿದ್ರು ಇಲ್ಲ ನಾವು 18% ಕಡಿಮೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್ ನ ನೋಡಿ, ಅವ್ರಿಗೆ ಅವರೇ ಟ್ವೀಟ್ ಮಾಡ್ತಾರೆ, ಅವ್ರಿಗೆ ಅವರೇ ಹೇಳ್ತಾರೆ ಇಲ್ಲ ಇದನ್ನ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಡೈರಿ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ರಷ್ಯನ್ ಜೊತೆ ಆಯಿಲ್ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಡೆಯಿಂದ ರಷ್ಯಾ ಹೇಳಿದೆ ನಮ್ಗೆ ಆ ತರದ ಯಾವ್ದು ಮೆಸೇಜ್ ಬಂದಿಲ್ಲ ಅಂತ. ಬಟ್ ಇದೆಲ್ಲ ಒಂದ್ ಕಡೆಗಾದ್ರೆ ಭಾರತಕ್ಕೂ ಇದರಿಂದ ಅಡ್ವಾಂಟೇಜ್ ಇದೆ, ಅಮೆರಿಕಾಗೂ ಇದರಿಂದ ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಇದೆರಡೂ ವಿನ್ ವಿನ್, ಎರಡು ಕೈ ಜೋಡಿಸಿದ್ರೆ ಮಾತ್ರ ವ್ಯಾಪಾರ, ಇಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಏನು ಅಂತಂದ್ರೆ ಭಾರತದಲ್ಲಿ ಒಂದು ಟ್ಯಾರಿಫಿನ ಬೆಲೆ ಈಗ ಅವ್ರು ಹೇಳಿರೋ 18%, ಆಕ್ಚುಲಿ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ 10% ಕೊಡ್ಬೇಕಾಗಿತ್ತು. ಹಂಗ್ ನೋಡಿದ್ರೆ ಅದಕ್ಕಿಂತ 8% ಜಾಸ್ತಿ ಇದೆ ಇದು. ಆದ್ರೆ 50% ದೇಶಗಳ ಮೇಲೆ ವಿಧಿಸಿರೋದು ನೋಡಿದ್ರೆ ಜಪಾನ್ ಮೇಲೆ 15% ಹಾಕಿದ್ದಾರೆ, ಬಾಂಗ್ಲಾದೇಶ್, ವಿಯೆಟ್ನಾಂ, ಶ್ರೀಲಂಕಾ ಮೇಲೆ 20% ಇದೆ, ಚೈನಾ ಮೇಲೆ 34% ಇದೆ. ಸೊ ನಾವು ಕಾಂಪೀಟ್ ಮಾಡ್ತಿರುವಂತ ದೇಶಗಳಲ್ಲಿ ಇವೇ ದೇಶಗಳು ಆಕ್ಚುಲಿ ಈ ಕಂಬೋಡಿಯಾ, ಪಾಕಿಸ್ತಾನ್, ಥೈಲ್ಯಾಂಡ್ ಮೇಲೆ 19% ಇದೆ. ಸೊ ನಮ್ಗೆ ಅಡ್ವಾಂಟೇಜ್ ಇದೆ. ಒಂದು ಭಾರತದ ವಸ್ತುಗಳಿಗೆ ಡಿಮಾಂಡ್ ಇದೆ, ಅದರ ಜೊತೆಗೆ ನಮ್ಗೆ ಯಾವಾಗ ಟ್ಯಾರಿಫ್ ಕಮ್ಮಿ ಆಯ್ತು, ಮುಂಚೆ ಏನಾಯ್ತು ಅಂದ್ರೆ ಟ್ಯಾರಿಫ್ ಹಾಕಿದಾಗ 50% ಹಾಕಿದ್ರೆ ನಮ್ಮ ರಫ್ತು ಮಾಡುವಂತವ್ರು ಒಂದು ಲಾಭ ಎಷ್ಟು ಇಟ್ಕೊಳ್ತಾರೆ, ಸಾಮಾನ್ಯ ಅಂದ್ರೆ ಒಂದು 25% 30% ಲಾಭ ಇರುತ್ತೆ ಇದರಲ್ಲಿ, ಅಲ್ಲಿಂದ ಹೋಗಿ ಅಲ್ಲಿ ಬರೋದಕ್ಕೆ. ಆದ್ರೆ ಈಗ ನೀವು 50% ಟ್ಯಾರಿಫ್ ಹಾಕಿದ್ರೆ ಅದು ಖಂಡಿತ ಇವರಿಗೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಆದ್ರೆ ಭಾರತ ಸರ್ಕಾರ ಇದನ್ನು ಎದುರಿಸಿದ ವಿಧಾನ ಇದೆಯಲ್ಲ, ಮೊನ್ನೆ ಬಜೆಟ್ ಅಲ್ಲಿ ಕೂಡ ನಿಮ್ಗೆ ನೋಡಿದ್ರೆ ಟ್ಯಾರಿಫ್ ನ ನೆಗೆಟಿವ್ ಮಾಡಕ್ಕೆ, ಅಂದ್ರೆ ಅವ್ರು ಏನ್ ಟ್ಯಾರಿಫ್ ನಮ್ಮ ಮೇಲೆ ಹಾಕಿದರೆ ಅದನ್ನ ನೆಗೆಟ್ ಮಾಡಕ್ಕೆ ನಾವ್ ಏನೇನ್ ಕ್ರಮ ಕೈಗೊಳ್ಬೇಕು, ಯಾವ್ಯಾವ್ದ್ರದ್ದು ದರಗಳನ್ನ ಕಡಿಮೆ ಮಾಡ್ಬೇಕು, ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಲ್ಲಿ ಏನ್ ಕಡಿಮೆ ಮಾಡ್ಬೇಕು ಅದೆಲ್ಲವನ್ನ ಮಾಡ್ತಾ ಹೋದ್ವಿ. ಹಂಗಂತ ಇಂಪೋರ್ಟ್ ನಾವು ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಮಾಡ್ಕೊಂಡು ಬಂದ್ವಿ. ಸೊ ಇವೆಲ್ಲವೂ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಆದ ಮೆಸೇಜ್ ಅನ್ನ ಕೊಡ್ತು. ಸೊ ಇಲ್ಲ ಇದು ಹಿಂಗಾದ್ರೆ ಆಗಲ್ಲ, ಫಸ್ಟ್ ನಾವು ಸೈನ್ ಮಾಡ್ತೀವಿ ಅಂತ ಹೇಳಿ ಅನಂತರ ನೋಡ್ಕೊಳ್ಳೋಣ ಅನ್ನುವಂತ ಅರ್ಥದಲ್ಲಿ ಬಂದಿದ್ರಿಂದ ಭಾರತಕ್ಕೂ ಇದರಿಂದ ಬೆನಿಫಿಟ್ ಆಗಿದೆ. ಹೇಳಿದ ತಕ್ಷಣ ನಮ್ಗೊಂದು 2 ದಿನದಲ್ಲಿ ನೀವು ನೋಡ್ದಂಗೆನೆ 2.5% ನಮ್ದು ರುಪಿ ಇದು ಸೆನ್ಸೆಕ್ಸ್ ಹೆಚ್ಚಾಗಿದೆ, ನಿಫ್ಟಿ ಹೆಚ್ಚಾಗಿದೆ. ಹಾಗೇನೆ ರೂಪಾಯಿನ ಮೌಲ್ಯ 92 ರೂಪಾಯಿವರೆಗೂ ಹೋಗ್ಬಿಟ್ಟಿತ್ತು, 122 ಪೈಸಾ ನಮ್ದು ಗೈನ್ ಆಯ್ತು. ಸೊ ಇವೆಲ್ಲವೂ ಅಡ್ವಾಂಟೇಜ್ ಖಂಡಿತ ಅದರಿಂದ ನಮ್ಗೆ ಸಿಕ್ಕಿದೆ. ಸೊ ಹಂಗಾಗಿ ರೈಟ್ ಮೂವ್ ಅಂತ ಅನ್ಸುತ್ತೆ. ಅವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ಟೆಕ್ಸ್ಟೈಲ್ ಮತ್ತೆ ಅಪೆರಲ್ಗೆ, ಗಾರ್ಮೆಂಟ್ ಮತ್ತೆ ಫುಟ್ವೇರ್ಗೆ, ಇಂಜಿನಿಯರಿಂಗ್ ಗೂಡ್ಸ್ಗೆ, ಕೆಮಿಕಲ್ಸ್ಗೆ, ಜೆಮ್ಸ್, ಜೆವೆಲ್ರಿ ಇವಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಹಾಗೇನೆ ಅವರ ದೇಶದ ವಸ್ತುಗಳಿಗೂ ಅನುಕೂಲ ಆಗುತ್ತೆ. ಆದ್ರೆ ಕಾಂಪಿಟೇಟಿವ್ ಆಗಿರುತ್ತಾವು ಅನ್ನುವಂಥದ್ದು ಪ್ರಮುಖವಾದಂತ ವಿಚಾರ. ಯಾಕಂದ್ರೆ ಅವರು ನಮ್ಮ ದೇಶದ ಜೊತೆಗೆ ಮಾಡುವಾಗ ನಮ್ಮಲ್ಲಿ ಲೇಬರ್ ಇಂಟೆನ್ಸಿವ್ ಇರೋದ್ರಿಂದ ಪ್ರೈಸಸ್ ಸ್ವಲ್ಪ ಚೀಪ್ ಇದೆ, ಅವ್ರದ್ದೆಲ್ಲವೂ ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ. ಅವ್ರು ನಮ್ಮ ಜೊತೆಗೆ ಯಾವ ಮಟ್ಟಕ್ಕೆ ಕಾಂಪೀಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನ. ಇದೀಗ ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಜ್ಯುವೆಲ್ಲರಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ರವಿಕುಮಾರ್ ಅವರೇ ಈ ಒಂದು ಡಿಬೇಟ್ಗೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ.